ಕಣೆ. ನೋಡು, ನಾನು ಹೇಳ್ದಂಗ್ ಮಾಡಿದಕ್ಕೆ ನಿನ್ಗೆ ಹೊಸ ಸ್ಕೂಲು. ಹೀಗೆ ಮುಂದೇನು ಅಷ್ಟೇ, ನಾನು ಹೇಳ್ದಂಗ್ ಮಾಡಿದ್ರೆ ನಿಂಗೆ ಹೊಸ ಹೊಸ ಖುಷಿ ಸಿಗುತ್ತೆ. ಏನಂತ್ಯ? ಹೊಡಿ ಆಂಡು. ಬಂಗಾರಿ ಕಡೆ. ನೀನು ದಡ್ಡನೋ ಬುದ್ಧಿವಂತನೋ ಒಂದು ಅರ್ಥ ಆಗ್ತಾ ಇಲ್ಲ. ಕೋಪ ಕಮ್ಮಿ ಮಾಡ್ಕೊಂತ 1000 ಸಲ ಹೇಳಿದೀನಿ. ಕೋಪ ಅನ್ನೋದು ಶಾಪ, ಅದನ್ನ ಸ್ವಲ್ಪ ಹದಬಸ್ತಲ್ಲಿ ಇಟ್ಕೊಳಕ್ ಬರಲ್ವಾ ನಿಂಗೆ? ಪಲ್ಲವಿ, ನಾನೆಲ್ಲರ ಹತ್ರನೂ ಹೇಳ್ಕೊಳ್ತಾ ಇದ್ದೆ, ನಮ್ ಪಲ್ಲವಿ ಅಂದ್ರೆ ಪಲ್ಲವಿ ಅಂತ. ಯಾವುದೇ ವಿಚಾರದಲ್ಲೂ ಅಳಿದು ತೂಗಿ 4 ಸಲ ಯೋಚನೆ ಮಾಡಿ ನಿರ್ಧಾರ ತೆಗೆದುಕೊಳ್ತಾಳೆ ಅಂತ. ಇವತ್ತ್ಯಾಕಮ್ಮ ತಾಳ್ಮೆ ಕಳ್ಕೊಂಡ್ಬಿಟ್ಟೆ? ಅದು ಮಗಳ ವಿಚಾರದಲ್ಲಿ. ಅಜ್ಜಿ, ನೀನ್ ಅಪ್ಪನ್ಗೆ ಹೇಳ್ತಾ ಇದ್ಯಾ ಅಂತ ನನಗ್ ಗೊತ್ತು. ಅಪ್ಪನ್ಗೇನು ಹೇಳ್ಬೇಡ. ತೇಜು, ಅನು ಬಗ್ಗೆ ನಿನ್ಗೇನ್ ಗೊತ್ತು? ಅವಳು ಎಷ್ಟು ಕಾಟ ಕೊಡ್ತಾಳೆ ಗೊತ್ತಾ? ನಿನಗ್ ಕೊಟ್ರೆ ಗೊತ್ತಾಗುತ್ತೆ ನೋಡು. ತೇಜು, ನಾನ್ ನಿನ್ಗೆ ಹೇಳಿದ್ದೆ ತಾನೆ, ಅವಳ ಜಗಳಕ್ ಬಂದ್ರೆ ನಿನ್ ಪಾಡಗ್ ನೀನ್ ಸುಮ್ನಿದ್ ಬಿಡು ಅಂತ. ನೀನೆಲ್ ಕೇಳ್ತೀಯ ನನ್ ಮಾತು? ಅವಳು ಯಾರಿಗೂ ಎದ್ರಲ್ಲ ಅಜ್ಜಿ. ಅವಳು ಹೇಳ್ದಂಗೆ ಮಾಡ್ಬೇಕು ಅಷ್ಟೇ. ಸುಮ್ನಿರು ತೇಜು, ನೀನು. ನನ್ ಸಂಕಟ ನನಗ್ ಗೊತ್ತು. ಅಮ್ಮ, ಏನ್ ನಿಮ್ ಸಂಕಟ? ಅಲ್ಲ ಕಣೋ ವಿಕ್ರಾಂತ್, ಹೋಗಿ ಹೋಗಿ ಈ ಚಿಕ್ಕ ಮಕ್ಕಳ ವಿಷಯಕ್ಕೆ ಪಲ್ಲವಿ ಹತ್ರ ಕೋಪ ಮಾಡ್ಕೊಂಡ್ ಜಗಳ ಮಾಡ್ಕೊಂಡ್ ಬಂದಿದ್ಯಲ್ಲ, ನಿನಗೇನಾದ್ರೂ ಬುದ್ಧಿ ಇದೆಯಾ? ಒಳ್ಳೆ ಜನ ಸಿಗೋದೇ ಕಷ್ಟ. ನಿನಗೆಷ್ಟು ಸಲ ಹೇಳಿದ್ರು ಅರ್ಥ ಆಗೋಲ್ಲ. ಪಲ್ಲವಿ ಎಷ್ಟು ಒಳ್ಳೆವಳು ಅಂತ ಗೊತ್ತೇನೋ ನಿಂಗೆ? ಈ ಮನೆಗೆ ಸಮಸ್ಯೆ ಅಂತ ಬಂದಾಗ ಪೊಲೀಸ್ ಬಂದೋಬಸ್ತ್ ಹಾಕ್ಸಿದ್ಲು. ನಾನು ತೇಜು ಅವತ್ತು ರೋಡಲ್ಲಿ ನಡ್ಕೊಂಡ್ ಬರ್ಬೇಕಾದ್ರೆ ರೌಡಿಗಳು ಅಡ್ಡ ಹಾಕೊಂಡು ನಮ್ಗೆ ತೊಂದರೆ ಕೊಡ್ತಾ ಇದ್ರು. ಅವರಿಂದ ನಮ್ಮನ್ನ ಕಾಪಾಡಿ ಮನೆಗ್ ಕರ್ಕೊಂಡೋಗಿ ಕಣ್ಣ ರೆಪ್ಪೆ ತರ ಕಾಪಾಡಿದಾಳೆ. ನನ್ ಮೊಮ್ಮಗಳಿಗೆ ತನ್ನ ತಂದೆ ನೆನಪು ಬರ್ದೇ ಇರೋ ಹಾಗೆ ನನ್ ಸೊಸೆ ನೋಡ್ಕೊಳ್ತಾಳೆ ಅಂತ ನಾನು ಎಲ್ರ ಹತ್ರನೂ ಹೇಳ್ಕೊಳ್ತಾ ಇದ್ದೆ. ಇವತ್ತೇನಾಯ್ತು ಪಲ್ಲವಿ? ಯಾಕೆ ಎಚ್ಚರ ತಪ್ಪಿಟ್ಟೆ? ಅಲ್ಲಿನ ಪರಿಸ್ಥಿತಿ ಹಾಗಿತ್ತು ಅವಾಗ. ಮೊದ್ಲೇ ನಾನ್ ವಿಕ್ರಾಂತ್ ಅವರಿಂದ ಇರಿಟೇಟ್ ಆಗಿದ್ದೆ. ಏನು? ವಿಕ್ರಾಂತ್ ನಿನ್ನ ಇರಿಟೇಟ್ ಮಾಡಿದ್ರಾ? ಹೌದು ಮಾವ. ಸ್ಕೂಲಲ್ಲಿ ಇಬ್ರು ಮಾತಾಡ್ತಿದ್ವಿ. ಏನ್ ವಿಷಯ ಮಾತಾಡ್ತಿದ್ರಿ ಪಲ್ಲವಿ? ಪ್ರಜ್ಞಾ ಅವ್ರ ಮರ್ಡರ್ ಕೇಸ್ ವಿಷಯ. ಆದ್ರೆ ವಿಕ್ರಾಂತ್ ಅವ್ರ ನನ್ನ ಇರಿಟೇಟ್ ಮಾಡ್ಬಿಟ್ರು. ಇದೆಲ್ಲದಕ್ಕಿಂತ ಮುಖ್ಯವಾಗಿ ನಿನ್ನ ಮೇಲೆ ಅವಳಿಗೆ ನಂಬಿಕೆ ಅನ್ನೋದು ಶುರು ಆಗಿತ್ತು. ಇಂಥ ಹೊತ್ತಲ್ಲಿ ಕೋಪದ ಕೈಗೆ ಬುದ್ಧಿ ಕೊಟ್ಟು ಅವಳ ಹತ್ರ ಜಗಳ ಮಾಡ್ಕೊಂಡ್ ಬಂದ್ ಕೂತಿದ್ಯಲ್ಲ, ನಿನ್ನ ಬುದ್ಧಿಗೆ ಏನ್ ಹೇಳ್ಬೇಕು ನನಗಂತೂ ಗೊತ್ತಾಗ್ತಾ ಇಲ್ಲ. ಅದು ಈ ಚಿಕ್ಕ ಮಕ್ಕಳ ವಿಷಯಕ್ಕೆ ಹೋಗಿ ಜಗಳ ಮಾಡ್ಕೊಂಡ್ ಬಂದಿದ್ಯಲ್ಲ. ಅಲ್ಲ ಕಣೋ ವಿಕ್ರಾಂತ್, ಚಿಕ್ಕ ಮಕ್ಕಳು ಇವತ್ತು ಜಗಳ ಮಾಡ್ತಾರೆ, ನಾಳೆ ಒಂದಾಗ್ತಾರೆ. ಅವ್ರ ವಿಷಯಕ್ಕೆ ಹೋಗಿ ನೀನ್ ಜಗಳ ಮಾಡ್ಕೊಂಡ್ ಬಂದಿದ್ಯಲ್ಲ, ನಿಂಗೆ ಅಷ್ಟು ಬುದ್ಧಿ ಇಲ್ವಾ? ಹೇಳೋದಕ್ ಮಾತ್ರ ಡಿಸಿ. ವಿಕ್ರಾಂತ್, ವಿಕ್ರಾಂತ್, ಸರಿಯಾಗಿದ್ದೀರ ತೇಜು. ಅಪ್ಪ ಮಗ ಇಬ್ರುನುವೆ ಜಗಳ ಅಂದ್ರೆ ಸಾಕು ಇಬ್ರು ಮುಂದೆ ನಿಂತಿರ್ತೀರಾ. ನನ್ನ ಕಷ್ಟ ನಿಮ್ಮಿಬ್ರಿಗೂ ಎಲ್ಲ ಅರ್ಥ ಆಗ್ಬೇಕು. ಏನಾದ್ರೂ ಮಾಡ್ಕೊಂಡು ಹೋಗಿ. ಅವ್ರನ್ನ ಯಾರೋ ಸಿಕ್ಕಾಕ್ಸಿದ್ದಾರೆ. ಅದ್ರ ಬಗ್ಗೆ ಗ್ರೌಂಡ್ ಡಿಸ್ಕಷನ್ ಹೋಗ್ತಿತ್ತು ಅಷ್ಟೇ. ಏನಂದ್ರು ವಿಕ್ರಾಂತ್ ಅವರು? IPL ಬಗ್ಗೆ, ರಣಜಿ ಟ್ರೋಫಿ ಬಗ್ಗೆ, ಗಲ್ಲಿ ಕ್ರಿಕೆಟ್ ಬಗ್ಗೆ ಮಾತಾಡೋದಕ್ ಶುರು ಮಾಡಿದ್ರು. ಹರ್ಟ್ ಆಯ್ತು ಮಾವ. ಇರಿಟೇಟ್ ಆಗೋದಕ್ ಶುರುವಾಯ್ತು. ಒಬ್ಬ DC ಇನ್ನೊಬ್ಬ DC ಮರ್ಡರ್ ಕೇಸ್ ಬಗ್ಗೆ ಮಾತಾಡುವಾಗ ಆ ವಿಷಯ ಬಿಟ್ಟು ಕ್ರಿಕೆಟ್ ಇನ್ಯಾವುದೋ ವಿಷಯದ ಬಗ್ಗೆ ಮಾತಾಡ್ತಾರೆ ಅಂದ್ರೆ ಅದ್ರ ಉದ್ದೇಶ ಬೇರೆ ಏನೋ ಇರುತ್ತೆ ಅನ್ಸುತ್ತೆ. ಯಾಕಂದ್ರೆ ವಿಕ್ರಾಂತ್ ಅವರು ಕರಪ್ಟ್ ಅಲ್ಲ, ಬೇಜವಾಬ್ದಾರಿ ವ್ಯಕ್ತಿನೂ ಅಲ್ಲ. ಏನ್ ಉದ್ದೇಶ ಮಾವ? ಏನೋ ಉದ್ದೇಶ ಇದೆ ಅಂತ ನನ್ನ ಅನುಭವದ ಆಧಾರದ ಮೇಲೆ ಹೇಳ್ಬಲ್ಲೆ. ಅದೇನು ಉದ್ದೇಶ ಅಂತ ವಿಕ್ರಾಂತ್ ಅವರೇ ಹೇಳ್ಬೇಕು. ಯಾಕಂದ್ರೆ ಮನಸ್ಸನ್ನ ಓದೋದಕ್ಕೆ
ನನ್ನ ಕೈಯಿಂದ ಆಗೋದಿಲ್ಲ. ತೇಜು ತುಂಬಾ ಮೃದು, ಇನ್ನ ಮನು ತುಂಬಾ ಅಟ್ಮಾರಿ. ಮಹಾ ತರ್ಲೆ ಅಂತ ನೀನೇ ನನ್ಗೆ ಹಲವಾರು ಸರಿ ಹೇಳಿದ್ಯಾ. ಇತ್ತೀಚೆಗೆ ವಿಕ್ರಾಂತ್ ಅವ್ರ ಬಗ್ಗೆ ನೀನ್ ನೆಗೆಟಿವ್ ಆಗಿ ಯಾವತ್ತೂ ಮಾತಾಡಿಲ್ಲ. ಅಪ್ಪನೇ ಸರ್ವಸ್ವ ಅನ್ಕೊಂಡಿರೋ ತೇಜು ಮುಂದೆ ಅಪ್ಪನ್ನ ಕಿಡ್ನಾಪರ್ ಅಂದ್ರೆ ಅವನಿಗೂ ಕೋಪ ಬರೋದು ಸಹಜ ಅಲ್ವಾ? ನೋಡು ಪಲ್ಲವಿ, ಅವರು ಮಕ್ಕಳು ಜಗಳ ಆಡ್ಕೊಳ್ತಾರೆ. ನಾಳೆ ಆಟ ಆಡ್ತಾ ಆಡ್ತಾ ಒಂದಾಗ್ತಾರೆ. ಅವ್ರ ವಿಚಾರಕ್ಕೆ ನೀವು ಜಗಳ ಮಾಡ್ಕೊಂಡ್ರೆ ದೊಡ್ಡವರು ದಡ್ಡರಾಗ್ತಾರೆ ಅಷ್ಟೇ. ಪಲ್ಲವಿ, ನೀನೊಬ್ಳೇ ಕೂತ್ಕೊಂಡು ಯೋಚನೆ ಮಾಡು. ಯಾವ್ದು ಸರಿ ಯಾವ್ದು ತಪ್ಪು ಅಂತ ನಿನಗೆ ಅರ್ಥ ಆಗುತ್ತೆ. ಬಾ ಪ್ರಭಾ, ಹೋಗೋಣ. ಇಲ್ಲ ಇಲ್ಲ, ಹತ್ರ ಬರ್ಬೇಡ್ರಿ, ಹತ್ರ ಬರ್ಬೇಡ್ರಿ. ನನ್ನ ಮಕ್ಕಳು ಸಾಯಿಸ್ಬೇಡ್ರಿ, ನನ್ನ ಗಂಡನ್ ಸುಡ್ಬೇಡ್ರಿ. ಹತ್ರ ಬರ್ಬೇಡ್ರಿ, ಕೈ ಬಿಡ್ರಿ. ಹತ್ರ ಬರ್ಬೇಡ್ರಿ, ಕೈ ಬಿಡ್ರಿ. ಗಾಬರಿ ಆಗ್ಬೇಡ್ವಾ, ಏನಾಗುದಿಲ್ಲ, ನಾ ಇದ್ದೀನಿ, ಧೈರ್ಯ ತಗೊಳ್ರಿ. ನನ್ನ ಗಂಡನ್ ಸುಡ್ಬೇಡ್ರಿ, ಹತ್ರ ಬರ್ಬೇಡ್ರಿ. ಇಲ್ಲ ಇಲ್ಲ, ಏನಾಗುದಿಲ್ಲ, ಗಾಬರಿ ಆಗ್ಬೇಡ್ರಿ, ನಾ ಇದ್ದೀನಿ. ಇಲ್ಲ. ಕಾಪಾಡಿ, ಕಾಪಾಡಿ, ಯಾರಾದೀರಾ? ಕಾಪಾಡಿ. ನೀನ್ ಎಷ್ಟೇ ಕೂಗಿದ್ರು ಇಲ್ಲಿ ಯಾರು ಬರಂಗಿಲ್ಲ. ಏಯ್ ಮಾಧವಿ, ಒಳಗ ಯಾರ ಒದರಕತ್ತಾರ? ಯಾರದು? ಆ ದನಿ ನಾ ಕೇಳಿನಿ, ಹೇಳ, ಯಾರದ ದನಿ ಹೇಳ. ಕುತೂಹಲ ಬೇಕಲ್ಲ, ಒಳಗ್ ನಿಂಗ ಕುತೂಹಲ ಇಲ್ಲ. ಅದಿದ್ರೆ ಜೀವನ, ಇಲ್ಲಾಂದ್ರ ಏನೂ ಇಲ್ಲ. ಗೆದ್ದೆ ಅಂತ ಬೀಗ್ಬೇಡ ಮಾಧವಿ, ಕರೆ ಹೇಳ್ತೀನಿ. ಮಾರಿನ ತಂದು ಕಟ್ಟಾಕಿದ್ದಿ, ಕಟ್ ಬಿಚ್ಚಾಕಂತ ಬರ್ತಾರ. ಆಮೇಲೆ ಏನಾಗುತ್ತಂತ ಹೇಳಂಗಿಲ್ಲ. ನಿನ್ನ ಮಸ್ಕಿರಿಗೆ ಬಿಟ್ಟಿನಿ ಅದನ್ನ. ಮಬ್ಬದಿ ನೀನು. ಭೀಮಾಂಬಿಕೆಯಿಂದ ಹೆಂಗ್ ಬಚಾವಾಗ್ಬೇಕು ಅಂತ ಯೋಚನೆ ಮಾಡಿಟ್ಟಿದ್ದೀನಿ. ಮಾಧವಿ, ನಿನಗಿಂತ ಜಾಸ್ತಿ ನನ್ನನ್ನ ನಂಬ್ತಾರ ಅವರು. ನನ್ಗ ಯಾರನ್ನ ನಂಬ್ತಾರೋ ಅನ್ನೋದು ಮುಖ್ಯ ಅಲ್ಲ ರೀ. ಆ ಡ್ರೈವರ್ ಹೆಂಡತಿ ಜೊತೆಗ ನಿಂದೇನ್ ವ್ಯವಹಾರ?